ಹೇಳಿದ್ರು ಮೂರನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದಕ್ಕೆ ಚಾಣಾಕ್ಷ ಎಚ್ಡಿಕೆ ಹೈಕಮಾಂಡ್ ಮುಂದೆ ಬಟಾ ಬಯಲಾಯಿತು. ರಾಜ್ಯ ಬಿಜೆಪಿ ದೌರ್ಬಲ್ಯ. ಜೆಡಿಎಸ್ ಅಭ್ಯರ್ಥಿ ಇಂಚರ ಗೋವಿಂದರಾಜ್ ಅವರ ಸ್ವಂತ ಪಕ್ಷದ ಮತ್ತು ಮಿತ್ರ ಪಕ್ಷ ಬಿಜೆಪಿಯ ಶಾಸಕರು ಅಡ್ಡ ಮತದಾನ ಮಾಡಿ ಹೀನಾಯ ಸೋಲು ಅನುಭವಿಸಿದ್ದು ಪಕ್ಷದೊಳಗೆ ಆತ್ಮಾವಲೋಕನಕ್ಕೆ ಕಾರಣವಾಗಿದೆ. ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಸೋಲನ್ನು ನಿರೀಕ್ಷಿಸಿದ್ರು ಮತ್ತು ಬಹುಶಃ ಸ್ವಾಗತಿಸಿದ್ರು ಎಂದು ಜೆಡಿಎಸ್ ಆಪ್ತ ಮೂಲಗಳು ಹೇಳಿಕೊಂಡಿವೆ. ಮೈತ್ರಿಕೂಟದ ಪಾಲುದಾರ ಬಿಜೆಪಿಯೊಂದಿಗೆ ಸಮನ್ವಯ ವೈಫಲ್ಯವನ್ನು ಬಹಿರಂಗಪಡಿಸಲು ಇದರಿಂದ ಸಾಧ್ಯವಾಯಿತು. 2028ರಲ್ಲಿ ಮುಖ್ಯಮಂತ್ರಿ ಹುದ್ದೆಯ ಮಹತ್ವಾಕಾಂಕ್ಷೆಯನ್ನು ದೀರ್ಘಕಾಲದಿಂದ ಘೋಷಿಸುತ್ತಿರುವ ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ನಾಯಕತ್ವದಲ್ಲಿನ ನಿರ್ಣಾಯಕ ದೌರ್ಬಲ್ಯಗಳನ್ನು ವಿಶೇಷವಾಗಿ ತನ್ನದೇ ಆದ ರೀತಿಯಲ್ಲಿ ನಿರ್ವಹಿಸಲು ವಿಫಲವಾಗಿರುವ ರಾಜ್ಯ ಬಿಜೆಪಿ ನಾಯಕರ ಅಸಮರ್ಥತೆಯನ್ನು ಎತ್ತಿ ತೋರಿಸಲು ಈ ಸ್ಪರ್ಧೆಯನ್ನು ಬಳಸಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಜೆಡಿಎಸ್ ಎಚ್.ಡಿ. ದೇವೇಗೌಡರನ್ನ ರಾಜ್ಯಸಭೆಗೆ ಮರುನಾಮಕರಣ ಮಾಡಲು ಸಾಕಷ್ಟು ಪ್ರಯತ್ನಿಸಿತ್ತು ಮತ್ತು ಆದರೆ ಬಿಜೆಪಿ ರಾಜ್ಯ ನಾಯಕತ್ವವು ಅವರನ್ನು ಬೆಂಬಲಿಸುವಲ್ಲಿ ಬದಲಿಗೆ ಅವರನ್ನು ವಿರೋಧಿಸಿದ್ರು. ಪರಿಷತ್ ಚುನಾವಣೆ ಅಂಕಿಅಂಶಗಳು ಕಾಗದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿದ್ದವು. ಬಿಜೆಪಿ 66 ಸ್ಥಾನಗಳನ್ನು ಮತ್ತು ಜೆಡಿಎಸ್ 18 ಸ್ಥಾನಗಳನ್ನು ಹೊಂದಿದ್ದರಿಂದ ಮೈತ್ರಿಕೂಟವು 84 ಮತಗಳ ಸಾಮೂಹಿಕ ಬಲವನ್ನು ಹೊಂದಿತ್ತು. ಸೈದ್ಧಾಂತಿಕವಾಗಿ ಆರಾಮದಾಯಕ ಗೆಲುವನ್ನು ಸಾಧಿಸಲು ಕೇವಲ 28 ಮತಗಳ ಅಗತ್ಯವಿತ್ತು. ಆದರೆ ಸಮನ್ವಯವು ಅಸ್ಪಷ್ಟವಾಗಿತ್ತು. ಎಸ್.ಟಿ. ಸೋಮಶೇಖರ, ಶಿವರಾಮ್ ಹೆಬ್ಬಾರ್, ಬಸವಗೌಡ ಯತ್ನಾಳ್ ಮತ್ತು ಜನಾರ್ದನ್ ರೆಡ್ಡಿ ಅವರಂತಹ ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡ ಏಕೀಕೃತ ವಿಧಾನಕ್ಕೆ ಜೆಡಿಎಸ್ ಒತ್ತಾಯಿಸಿತ್ತು ಎಂದು ಮೂಲಗಳು ತಿಳಿಸಿವೆ. ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲು ರಾಜ್ಯ ಬಿಜೆಪಿ ನಿರಾಕರಿಸಿತು. ಬದಲಾಗಿ ಅದು ಜೆಡಿಎಸ್ ಅನ್ನು ತನ್ನ ಸೀಮಿತ 18 ಸ್ಥಾನಗಳ ನೆಲದೊಂದಿಗೆ ಏಕಾಂಗಿಯಾಗಿ ಸ್ಪರ್ಧಿಸುವಂತೆ ಒತ್ತಾಯಿಸಿತ್ತು. ಹೆಚ್ಚುವರಿ ಮತಗಳು ಹರಿಯುತ್ತಿವೆ ಎಂಬ ಭರವಸೆ ನೀಡಿತು. ಆದರೆ ಆ ಮತಗಳು ಎಂದಿಗೂ ಕಾರ್ಯರೂಪಕ್ಕೆ ಬರಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್. ಅಶೋಕ ಸೇರಿದಂತೆ ಪ್ರಸ್ತುತ ರಾಜ್ಯ ಬಿಜೆಪಿ ನಾಯಕತ್ವವು ಪ್ರಬಲ ನಾಯಕರ ಕೊರತೆಯನ್ನು ಎದುರಿಸುತ್ತಿದೆ. ಈ ರೀತಿಯ ನಾಯಕತ್ವದೊಂದಿಗೆ ಎರಡು ಪಕ್ಷಗಳು ಒಗ್ಗಟ್ಟಿನಿಂದ ಚುನಾವಣೆಗೆ ಹೇಗೆ ಹೋಗಬಹುದು ಎಂದು ಕುಮಾರಸ್ವಾಮಿ ಬಿಜೆಪಿ ಉನ್ನತ ನಾಯಕರನ್ನು ಪ್ರಶ್ನಿಸಿದ್ದಾರೆ ಎಂದು ವರದಿಯಾಗಿದೆ. ಕುಮಾರಸ್ವಾಮಿಗೆ ಈ ಪ್ರಸಂಗವು ಎರಡು ಉದ್ದೇಶಗಳನ್ನು ಬಿಜೆಪಿಯೊಳಗಿನ ಸಂಭಾವ್ಯ ಪ್ರತಿಸ್ಪರ್ಧಿಗಳನ್ನು ದುರ್ಬಲಗೊಳಿಸುವಾಗ ಎನ್ಡಿಎ ಚೌಕಟ್ಟಿನೊಳಗೆ ತನ್ನದೇ ಆದ ಹತೋಟಿಯನ್ನು ಬಲಪಡಿಸುವುದು. ಈ ಅವ್ಯವಸ್ಥೆ ಬಿಜೆಪಿ ಹೈಕಮಾಂಡ್ ಕರ್ನಾಟಕದಲ್ಲಿ ನೆರೆದ ವಾಸ ಸ್ಥಾನಗಳನ್ನು ಗಮನಿಸುವಂತೆ ಒತ್ತಾಯಿಸುತ್ತದೆ ಎಂದು ಜೆಡಿಎಸ್ ನಂಬಿದೆ.